ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗದರಿ, ಆರಾಮಿದ್ರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಭಾಳ ದಿವಸ ಆಗಿತ್ತಾ ವಿಡಿಯೋ ಮಾಡಿರಲಿಲ್ಲ. ಹಾಗೆ ಸ್ವಲ್ಪ ಕೆಲಸ ಮತ್ತು ನಮ್ಮ ಮನೆ ದೇವ್ರು ಕಾರ್ತಿಕ, ಮತ್ತು ತುಂಬ ಇವಾಗ ಕಾರ್ತಿಕ ಮಾಸ ಆಯ್ತಲ್ಲ ಫ್ರೆಂಡ್ಸ್, ಅದಕ್ಕಾಗಿ ಬ್ಯುಸಿ ಆಗಿಬಿಟ್ಟಿನಿ. ನಾನು ಎಲ್ಲೂ ವಿಡಿಯೋನೇ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ನಂದು ಜ್ಯುವೆಲ್ರೀಸ್ನು ನಮ್ಗೆ ತೋರ್ಸೋಕ್ಕಾಗತ್ತಿಲ್ಲ, ಅಷ್ಟು ಬ್ಯುಸಿಯಾಗಿನಿ. ಹೊಸ ಹೊಸ ಕಲೆಕ್ಷನ್ಸ್ ಬಂದವು, ಮಸ್ತ್ ಮಸ್ತ್ ಕಲೆಕ್ಷನ್ಸ್ ಬಂದವು. ಇನ್ಸ್ಟಾಗ್ರಾಮಲ್ಲಿ ನೀವು ಹೋಗಿ ನನ್ನ ಅಲ್ಲಿ ಚೆಕ್ ಮಾಡ್ಬೋದು, ಅಥವಾ ಅಲ್ಲಿ ಫಾಲೋ ಮಾಡ್ಕೊಳ್ರಿ. ಅಲ್ಲಿ ನ್ಯೂ ಡಿಸೈನ್ಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ಡೈಲಿ. ಶಾರ್ಟ್ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತೈತಿ, ಬಟ್ ಲಾಂಗ್ ವಿಡಿಯೋ ಮಾಡೋಕ್ಕೆ ನಂಗೆ ಟೈಮ್ ಸಿಗೋದಿಲ್ಲ, ಹಂಗಾಗ್ಬಿಟ್ಟೈತಿ. ಆ್ಯಂಡ್ ಇನ್ನೊಂದು ಮೋರ್ ಇಂಪಾರ್ಟೆಂಟ್, ವರ್ಕ್ ಫ್ರಮ್ ಹೋಮ್ ಬಗ್ಗೆ ಭಾಳ ಜನ ಕೇಳತ್ತಿದ್ರಿ, ಮೆಸೇಜು ಮಾಡ್ತೀರಿ ಇನ್ಸ್ಟಾ ಆ್ಯಂಡ್ ವಾಟ್ಸಪ್ನಾಗ. ಮತ್ತು ಇನ್ನೂ ಕೆಲವು ಜನ ಏನು ಮಾಡ್ತೀರಿ, ಪರ್ಸ್ನಲಾಗೂ ಮೆಸೇಜ್ ಮಾಡ್ತೀರಿ, ಇದ್ರಾಗೂ ವಿಡಿಯೋದಾಗೂ ಕಮೆಂಟ್ ಹಾಕ್ತೀರಿ. ಬರೇ ನೀವು ವರ್ಕ್ ಫ್ರಮ್ ಹೋಮ್ ಬಗ್ಗೆನೇ ಮಾಡಾಕ್ಬಿಟ್ರಿ, ದುಡ್ಡು ಬರತೈತೆ ಅಂತೇಳಿ ಅಂತ ಇನ್ನೊಬ್ಬರು ಕಾಮೆಂಟ್ ಮಾಡಿದರು. ಇದ್ರ ಬಗ್ಗೆನೂ ಮಾತಾಡ್ತೀನಿ ನಾನು, ಲಾಸ್ಟಲ್ಲಿ ಹೇಳ್ತೀನಿ. ವರ್ಕ್ ಫ್ರಮ್ ಹೋಮ್ ಬಗ್ಗೆಯೂ ಹೇಳ್ತೀನಿ, ಆ್ಯಂಡ್ ಇದಕ್ಕೆ ಆನ್ಸರ್ ಕೂಡ ನಾನು ಮಾಡ್ತೀನಿ. ಬರೀ ಬ್ಲಾಗ್ನ ಸ್ಟಾರ್ಟ್ ಮಾಡೋಣಂತ. ಮಾರ್ನಿಂಗ್ 11 ಆಗೈತಿ, ಎಲ್ಲ ಕೆಲಸನೂ ಆಲ್ಮೋಸ್ಟ್ ಡನ್. ಇನ್ನೊಂದು ಸ್ವಲ್ಪ ಕೆಲಸ ಐತಿ. ನಾನಿವತ್ತು ಟಿಫಿನ್ಗೆ ಮೆಂತ್ಯ ಚಪಾತಿ ಮಾಡಿದ್ದೆ, ಮತ್ತು ಆಲೂಗಡ್ಡಿದ ಬಟಾಣಿ ಹಾಕಿ ಪಲ್ಯ ಮಾಡಿದ್ದೆ. ನಾಷ್ಟ ಎಲ್ಲ ಮಾಡಿದೆ. ನಮ್ಮ ಅಕ್ಕ ದೋಸೆ ಮಾಡ್ಯಾರ, ದೋಸೆ ತಿನ್ನೋಕೆ ಕರೆಯತ್ತಾರ. ಸೊ ಮೇಲ್ಗಡೆ ಮನೆ ಐತಲ್ಲ ನಮ್ದು ಇನ್ನೊಂದು, ಅಲ್ಲಿ ಹೋಗಿ ದೋಸೆ ತಿಂದು ಬರ್ತೀನಿ. ಅಂದರೆ ನಾವು ಹೆಂಗೆ ಫ್ರೆಂಡ್ಸ್, ನಾವೇನಾದರೂ ಸ್ಪೆಷಲ್ ಮಾಡಿದರೆ ಅವ್ರ ಮನೆಗೆ ಹೋಗ್ತೀನಿ, ಅವ್ರೇನಾದ್ರು ಮಾಡಿದರೆ ಹಿಂಗೆ ತಿಂತೀವಿ, ಇಲ್ಲ ನಾನೇ ಹೋಗಿ ಕೊಟ್ಬಿಡ್ತೀನಿ. ಸೊ ಆಕಿ ಬಾ ಅಂತ ಕಾಲ್ ಮಾಡಿದ್ಲು ನಮ್ಮ ಅಕ್ಕ. ಹೋಗಿ ನನ್ನ ಮಗಳು ಕೂಡ ಮೇಲೆ ಹೋಗಿ ಆಟ ಆಡತ್ತಾಳೆ, ಆಕಿನೂ ಹೋಗಿ ಕರ್ಕೊಂಡು ಹಾಗೆ ದೋಸೆ ತಿನ್ಕೊಂಡು ಬರ್ತೀನಿ. ಮತ್ತು ವ್ಲಾಗ್ನ ಎಂಡ್ವರೆಗೂ ನೋಡಿರಿ. ಸೊ ನಿಮ್ಮೆಲ್ಲ ಕ್ವಶನ್ಸ್ ಡೌಟ್ಸ್ಗೆ ಆನ್ಸರ್ ಸಿಗ್ತೈತಿ. ಆ್ಯಂಡ್ ಇನ್ನೊಂದು ಫ್ರೆಂಡ್ಸ್, ನಾನು ಹೊಸ ಮೂಗ್ಬೆಟ್ ತೊಗೊಂಡೆ ನೋಡ್ರಿ. ಆ್ಯಂಡ್ ಇದನ್ನು ತೊಗೋಬೇಕು ಅಂತ ಭಾಳ ದಿವಸದಿಂದ ಆಸೆ ಇತ್ತು ನನಗೆ. ಇದು ಎಷ್ಟು ಅಂತಂದರೆ ಇದಕ್ಕೆ 2,500 ನನ್ನ ಒಂದು ಅರ್ನಿಂಗ್ಸಲ್ಲಿ ತೊಗೊಂಡಿದ್ದೆ. ತುಂಬಾ ಖುಷಿ ಆಗ್ತಿತ್ತು ನನಗೆ. ಅಂದರೆ ಜ್ಯುವೆಲ್ರಿ ಸೇಲ್ ಮಾಡ್ತೀನಲ್ಲ, ಅದರಲ್ಲಿ ಅರ್ನಿಂಗ್ಸ್ ಬರ್ತಿತ್ತಲ್ಲ, ಅದರಿಂದ ನಾನು ಸೇವ್ ಮಾಡಿ ತೊಗೊಂಡಿದ್ದು. ನಮ್ಮ ಮಮ್ಮಿನೂ ಸ್ವಲ್ಪ ದುಡ್ಡು ಕೊಟ್ಟಿದ್ರು, ಅದನ್ನು ಹಾಕಿ ತೊಗೊಂಡಿನಿ. ಮಸ್ತ್ ಐತಿ. ನನಗೆ ಎಷ್ಟು ದಿವಸ ತೊಗೋಬೇಕು ಅಂದ್ಕೊಳತ್ತಿದ್ದೆ, ಬಟ್ ಫೈನಲಿ ತೊಗೊಂಡೆ ನೋಡಿರಿ. ಹೆಂಗೈತಿ ಅಂತ ಕಮೆಂಟ್ ಮಾಡಿರಿ. ಡಿಸೈನ್ ಎಲ್ಲ ಕಾಣಿಸ್ತಿರ್ಬೋದು ನಿಮ್ಗೆ. ಸೊ ಇವಾಗಂತೂ ಫುಲ್ ಮೋಡ್ ಗಾಳಿ ಐತಿ ಫ್ರೆಂಡ್ಸ್. ಮುಖ ಎಲ್ಲ ಒಡೆದು ಹೋಗ್ಬಿಟ್ಟಿತ್ತು ನೋಡ್ರಿ. ಎಷ್ಟು ನಾವು ಸ್ಕಿನ್ ಕೇರ್ ಮಾಡಿಕೊಂಡ್ರು ಇವಾಗ ಅದನ್ನು ಏನು ಮಾಡೋಕ್ಕಾಗಲ್ಲ, ಹಿಂಗೆ ವೈಟ್ ಆಗೇ ಆಗುತ್ತೆ ಅದು. ಯಾಕಂದ್ರೆ ಹಂಗೈತಿ ಇವಾಗ. ಚಳಿ ಅಂತೂ ಭಾಳ ಕೆಟ್ಟ ಚಳಿ ಐತಿ ನಮ್ಮೂರಾಗ. ಆ್ಯಂಡ್ ಏನೋ ಅಂತಾರಲ್ಲ, ಅದೇನೋ ಒಂದು ಗಾದೆ ಮಾತೈತಿ, ನಮ್ಮ ಅತ್ತೆ ಹೇಳ್ತಿರ್ತಾರೆ, ನಂಗೆ ಹೇಳಕ್ಕೆ ಬರತ್ತಿಲ್ಲ ಅದು. ಮನುಷ್ಯರ ಬಣ್ಣ ಕಾಗಿಗೆ ಹೋಗ್ತಿದಂತ, ಕಾಗಿ ಬಣ್ಣ ಮನುಷ್ಯನಿಗೆ ಹೋಗ್ತಿದಂತ. ಅವರು ಇದನ್ನು ಗಾದೆ ಮಾತು ಹೇಳ್ತಾರೆ. ನನಗೆ ನಗು ಬರ್ತಿತ್ತು ನನಗೆ. ನೋಡಿ, ಹಳೆ ಜನ ಎಲ್ಲ ಎಷ್ಟು ಚಂದ ಮಾಡಿರ್ತಾರಲ್ರಿ ಗಾದೆ ಮಾತು. ಹೆಂಗೆ ಅವ್ರು ಅವನ್ನೆಲ್ಲ ಪೋಣಿಸಿರ್ತಾರಲ್ಲ ಪದಗಳನ್ನ, ಖುಷಿ ಆಗ್ತೈತಿ. ಬರೀ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಂತ. ಇವಾಗ ಕಾಲು ಬಂದುಬಿಟ್ಟವು, ಬರೀ ಮ್ಯಾಲೆ ಹೋಗ್ತಾಳೆ. ಆಕೆನ ಕರ್ಕೊಂಬರೋದು ಇದಾಗ್ಬಿಡ್ತೈತಿ ನಂದು. ಬರೀ ಹೋಗೋಣಂತ. ಬಟ್ಟೆನೂ ಎಲ್ಲ ವಾಶ್ ಮಾಡಿದೆ ಫ್ರೆಂಡ್ಸ್, ಇವಾಗ ವಾಶ್ ಮಾಡಿ ನೋಡಿ. ಅದೇ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ವಿಡಿಯೋನ ಮತ್ತೆ ಇವಾಗ ಕಂಟಿನ್ಯೂ ಮಾಡತ್ತೀನಿ. ಎಲ್ಲ ಕೆಲಸನೂ ಮುಗೀತು ಆಲ್ಮೋಸ್ಟ್ ಮನೆ ಒಳಗಿಂದ. ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ವರ್ಕ್ ಫ್ರಮ್ ಹೋಮ್ ಬಗ್ಗೆ. ಆ್ಯಂಡ್ ನಾನು ಫಸ್ಟ್ ID ಕ್ರಿಯೇಟ್ ಮಾಡ್ಕೊಂಡಾಗ್ಲಿಂದನೇ ವಿಡಿಯೋ ಮಾಡ್ತಾನೇ ಇದ್ದೀನಿ. ಸೊ ಅದಕ್ಕೆ ನೀವೆಲ್ಲ ಹತ್ತಿದ್ರಿ, ಬರೀ ಅದನ್ನೇ ಹಾಕ್ತಿದ್ರೆ ಇನ್ಕಮ್ ಬರ್ತಾಯಿದೆ ಅಂತ ಹೇಳಿ ಅಂತ ಒಬ್ಬರು ಕಮೆಂಟ್ ಹಾಕಿದರು. ಸೊ ನಾನು ಅದನ್ನು ಅವ್ರಿಗೆ ಬೈತಾ ಇಲ್ಲ ಅಥವಾ ನೆಗೆಟಿವ್ ಕಮೆಂಟ್ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ನಾನು ಯಾಕೆ ಇವತ್ತು ಅವ್ರಿಗೆ ರಿಪ್ಲೈ ಮಾಡ್ತಾಯಿದ್ದೀನಿ ಅಂದರೆ, ಹೌದು ದುಡ್ಡು ಬರ್ತಾಯಿದೆ, ನನಗೆ ಇನ್ಕಮ್ ಬರ್ತಾ ಇರೋದಕ್ಕೇ ನಾನು ವಿಡಿಯೋನ ಹಾಕ್ತಾಯಿದ್ದೀನಿ. ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಅದೇ ಇನ್ಕಮ್ ಬರ್ತಾ ಇರೋದಕ್ಕೇ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ವರ್ಕ್ ಬಗ್ಗೆನೇ. ನಾನು ತುಂಬ ಜನ ನನ್ನ ತಾನೇ ತುಂಬ ಸಫರ್ ಮಾಡ್ತಿರ್ತಾರೆ. ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಹೊರಗೆ ಹೋಗಿ ಜಾಬ್ ಮಾಡೋಕ್ಕಾಗದೇ ಇರೋರಿಗೆ ಹೆಲ್ಪ್ ಆಗಲಿ. ನನ್ನಂಥ ತುಂಬ ಜನ ವರ್ಕ್ ಮಾಡೋ ಹೆಣ್ಮಕ್ಳು ಇರ್ತಾರೆ. ತಮ್ಮ ಮಕ್ಳಿಗೋಸ್ಕರ, ತಮ್ಮ ಫ್ಯಾಮಿಲಿಗೋಸ್ಕರ, ಹಸ್ಬೆಂಡ್ಗೆ ಒಂದು ಹೆಲ್ಪ್ ಆಗಲಿ ಅನ್ನೋಕ್ಕೋಸ್ಕರ ತುಂಬ ಜನ ಏನಾದರೂ ವರ್ಕ್ ಹುಡುಕ್ತಾ ಇರ್ತಾರೆ, ವರ್ಕ್ ಫ್ರಮ್ ಹೋಮ್. ನನಗೂ ಕೂಡ ಕೇಳ್ತಾ ಇರ್ತಾರೆ, ಏನಾದರೂ ಇದ್ದರೆ ಸಜೆಸ್ಟ್ ಮಾಡಿ ಅಂತೇಳಿ. ಸೊ ಅಂಥವ್ರಿಗೆ ನಾನು ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜೆನ್ಯೂನ್ ಕಂಪ್ನಿ ಅನ್ನೋದಕ್ಕೆ ಮಾತ್ರ ನಾನಿಲ್ಲಿ ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು. ನಾನು ವರ್ಕ್ ಮಾಡ್ತಾಯಿದ್ದೀನಿ, ನಾನು ಅರ್ನ್ ಮಾಡ್ತಾಯಿದ್ದೀನಿ, ನನ್ನ ಜೊತೆಗೆ ನೀವು ಅರ್ನ್ ಮಾಡಿ ಅಂತ ನಾನು ಇಲ್ಲಿ ಸಜೆಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಇಂಟೆನ್ಷನ್ ಏನೂ ಇಲ್ಲ ಫ್ರೆಂಡ್ಸ್. ನನಗೆ ನಿಮ್ಮನ್ನು ಯಾವುದೋ ಫೇಕ್ ಫ್ರಾಡ್ ಕಂಪ್ನಿಗೆ ಹೋಗಿ ಜಾಯಿನ್ ಮಾಡಿಸಿ ನಾನು ಯಾವ ಪಾಪಕ್ಕೆ, ನನಗೆ ಪಾಪ ತಟ್ಟುತ್ತೆ ಅದು. ಯಾಕಂದರೆ ಇವ್ರ ಹೆಸರಿಗೆ, ಇವ್ರನ್ನ ನಂಬ್ಕೊಂಡು ನಾವು ಜಾಯಿನ್ ಆದ್ವಿ ಅಂಥೇಳಿ ನೀವು ಬೈಕೋಬಾರ್ದಲ್ವಾ.
ಅದಕ್ಕಾಗಿ ಒಂದು ಒಳ್ಳೆ ಕಂಪನಿ, ನಾನು ಇಷ್ಟು ದಿನ ಒಂದು 2-3 ವರ್ಷದ ಹಿಂದೆ ಒಂದು ಕಂಪ್ನಿ ಜಾಯ್ನ್ ಆಗಿ ಅಲ್ಲಿ ನನಗೆ ಅಮೌಂಟ್ ಬಂದಿಲ್ಲ, ಅಂದರೆ ಅರ್ನಿಂಗ್ಸ್ ಆಗಿಲ್ಲ. ಅದನ್ನು ಭಯ ಪಟ್ಕೊಂಡು ನಾನು ಯಾವ ಕಂಪ್ನಿ ವರ್ಕ್ ಫ್ರಮ್ ಹೋಮ್ ಎಷ್ಟು ಬಂದ್ರೂ ನಾನು ಜಾಯ್ನ್ ಆಗಿರಲಿಲ್ಲ. ಬಟ್ ಈ ಕಂಪನಿ ಒಳ್ಳೆ ಕಂಪನಿ, ಜೆನ್ಯೂನ್ ಕಂಪನಿ. ನಾನು ಚೆಕ್ ಮಾಡಿನೇ ಇಲ್ಲಿ ವರ್ಕಿಗೆ ಸೇರಿಕೊಂಡು ವರ್ಕ್ ಮಾಡ್ತಾಯಿದ್ದೀನಿ. ಅದಕ್ಕಾಗಿಯೇ ಹೇಳ್ತಾ ಇದ್ದೀನಿ. ಸೊ ನಾನು ಹೇಳೋದು ನಿಮಗೆ ಸ್ವಲ್ಪ ಓವರ್ ಅನ್ನಿಸ್ಬಹುದು, ಬಟ್ ರಿಯಾಲಿಟಿನ ನಾನು ಇಲ್ಲಿ ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ನಾನು ಈ ಕಂಪ್ನಿನಲ್ಲಿ ವರ್ಕ್ ಮಾಡಿ ವೀಕೆಂಡ್ ವಿನ್ನರ್, ಅಂದರೆ ವೀಕ್ನಲ್ಲಿ ನಾವು ಎಷ್ಟು ಅಚೀವ್ಮೆಂಟ್ ಮಾಡಿರ್ತೀವೋ ಅದಕ್ಕೆ ವೀಕೆಂಡ್ ವಿನ್ನರ್ ಅಂತ ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಕೊಡ್ತಾರೆ. ನಿಮಗೆ ಟೀಮ್ ಸಪೋರ್ಟ್ ಇರುತ್ತೆ, ನೀವು ಒಬ್ಬರೇ ಇಲ್ಲಿ ವರ್ಕ್ ಮಾಡೋದಿರಂಗಿಲ್ಲ, ಟೀಮ್ ಸಪೋರ್ಟ್ ಇರುತ್ತೆ. ನಿಮಗೆ ಗೊತ್ತಾಗಲಿಲ್ಲ, ನಂಗೆ ವರ್ಕ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೂ ಕೂಡ ಅವರೇ ನಿಮಗೆ ಎಲ್ಲನೂ ಗೈಡ್ ಮಾಡ್ತಾರೆ. ಆ್ಯಂಡ್ ಇನ್ನು ಕೆಲವು ಜನಕ್ಕೆ ಇಲ್ಲಿ ಅಮೌಂಟ್ ಕಟ್ಟಿ ನಾವು ಜಾಯ್ನ್ ಆಗಬೇಕಾ ಅಂತ ತುಂಬ ನೀವು ಕೇಳ್ತಿರ್ತೀರ. ಹೌದು ಫ್ರೆಂಡ್ಸ್, ಒನ್ ಟೈಮ್ ನೀವು ಅಮೌಂಟ್ ID ವೆರಿಫಿಕೇಷನ್, ID ಆ್ಯಕ್ಟಿವೇಷನ್ ಮಾಡ್ಕೊಳ್ಳೋಕ್ಕೆ ಒನ್ ಟೈಮ್ ನೀವು ಅಮೌಂಟ್ನ ಕಟ್ಟಿ ಇಲ್ಲಿ ಜಾಯ್ನ್ ಆಗಬೇಕಾಗತ್ತೆ. ಆಮೇಲೆ ನೀವು ಲೈಫ್ ಟೈಮ್ ಅರ್ನಿಂಗ್ಸ್ ಬರುತ್ತೆ ನಿಮಗೆ. ಅದೇ ಒಂದು ಅದು ID ಅಮೌಂಟ್ ಕಟ್ಟೋದು ನೀವು ಎಲ್ಲೋ ಕಳೀತಿರ್ತೀರ, ಏನೋ ಒಂದು ಡ್ರೆಸ್ ತೊಗೊಳೋದು ಅಥವಾ ಏನೋ ಶಾಪಿಂಗ್ ಮಾಡೋದು, ಹೊರಗೋಗಿ ಏನೋ ತಿಂದು ಬರ್ತೀರ, ಅದೇ ನೀವು ಇಲ್ಲಿ ಕಟ್ಬಿಟ್ರೆ ಲೈಫ್ ಟೈಮ್ ಅರ್ನಿಂಗ್ಸ್ ಇರುತ್ತೆ. ಅದರಿಂದ ನಿಮ್ಮದು ಒಂದು ಜೀವನ ಅನ್ನೋದು ನಡೆದೋಗುತ್ತೆ, ಅಥವಾ ಸೇವಿಂಗ್ಸ್ ಆಗ್ಬೋದು, ನಿಮ್ಮ ಮನೆ ಪ್ರಾಬ್ಲಮ್ಗೆ ಅದಕ್ಕಾದ್ರೂ ಯೂಸ್ ಆಗುತ್ತೆ. ಸೊ ಅದಕ್ಕಾಗಿ ನೀವು ಯೂಸ್ ಮಾಡ್ಕೋಬೋದು. ಅದೇ ಫ್ರೆಂಡ್ಸ್, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ, ಗೋಲ್ಡು, ಡೈಮಂಡು, ಸಿಲ್ವರ್ ಅಂತ. ಸುಮ್ಮನಿರಪ್ಪಾಜಿ, ಸುಮ್ಮನೆ ನಾನು ಮಾತಾಡತ್ತೀನಿ, ಅದು ಆಮೇಲೆ ಹೇಳ್ತೀನಿ ನಾನು. ಸಾರಿ ಫ್ರೆಂಡ್ಸ್, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಅಷ್ಟೇ. ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಪೂರ್ತಿ ವಿಡಿಯೋ ನೋಡೋದಿಲ್ಲ, ಮತ್ತೆ ಬಂದು ಕಮೆಂಟ್ ಮಾಡ್ತೀರಾ ಅಥವಾ ಮತ್ತೆ ಕೇಳ್ತೀರಾ. ಸೊ ಅದಕ್ಕಾಗಿ ಇನ್ವೆಸ್ಟ್ಮೆಂಟ್ ಇರುತ್ತೆ, ಅಂದರೆ ಅಮೌಂಟ್ ಕಟ್ಟೋದಿರುತ್ತೆ, ಒನ್ ಟೈಮ್ ಅಷ್ಟೇ ಇರುತ್ತೆ. ಸೊ ನೀವು ಅಮೌಂಟ್ ಒನ್ ಟೈಮ್ ಕಟ್ಟಿ ಲೈಫ್ ಟೈಮ್ ಅರ್ನಿಂಗ್ಸ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ತುಂಬ ರಿಪೀಟೆಡ್ ಆಗಿ ನಂಗೆ ಕ್ವೆಶನ್ ಬರೋದು ಏನು ಅಂತಂದರೆ, ಇಲ್ಲಿ ವರ್ಕ್ ಏನು ಮಾಡೋದು ಅದನ್ನು ಹೇಳಿ, ಫಸ್ಟ್ ವರ್ಕ್ ಏನು ಮಾಡೋದು ಅದನ್ನು ಹೇಳಿ. ಅದು ಎಷ್ಟು ಜನ ಕೇಳ್ತೀರಾ ಅಂದರೆ, ಸ್ವಲ್ಪ ಜನ ರಫ್ ಆಗಿಯೇ ಕಮೆಂಟ್ ಮಾಡ್ಬಿಡ್ತಾರೆ. ಅದಕ್ಕೆ ಹೇಳ್ತೀನಿ ನೋಡಿರಿ, ವರ್ಕ್ ಏನು ಮಾಡೋದು ಅಂತ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಒಂದು ಪಾಯಿಂಟ್ ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋನೇ ನಿಮ್ಗೆ ಏನು ಅರ್ಥನೇ ಆಗಲ್ಲ. ನಿಮಗೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ಅರ್ಥ ಆಗ್ತೈತಿ. ವರ್ಕ್ ಏನು ಮಾಡೋದಿರುತ್ತೆ ಅಂದರೆ, ಟ್ರೈನಿಂಗ್ ಕೊಡೋದಿರುತ್ತೆ. ಟ್ರೈನಿಂಗ್ ಅಂದರೆ ಏನು? ಟ್ರೈನಿಂಗ್ ಅಂದರೆ ವರ್ಕ್ ಬಗ್ಗೆ, ಇವಾಗ ಕಾಲ್ಸ್ ಅಟೆಂಡ್ ಮಾಡೋದಿರುತ್ತೆ, ಅಥವಾ ID ಸೇರಿಸ್ಕೊಳ್ಳೋದಿರುತ್ತೆ, ಅಥವಾ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ನಿಮಗೆ. ವರ್ಕ್ ಏನಿರುತ್ತೆ ಅಂತ ಎಲ್ಲನೂ ಕಂಪ್ಲೀಟಾಗಿ ನಿಮಗಿರುತ್ತೆ. ನನ್ನ ವರ್ಕ್ ಏನು ಅಂತಂದರೆ, ನಾನು ಜಸ್ಟ್ ವಿಡಿಯೋ ಮಾಡಿಕೊಡೋದು, ಆ್ಯಂಡ್ ನಾನು ಕೂಡ ಕಾಲ್ಸ್ ಅಟೆಂಡ್ ಮಾಡ್ತೀನಿ, ವರ್ಕ್ ಬಗ್ಗೆ ಅವ್ರಿಗೆ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ನಿಮಗೆ. ಯಾವುದೇ ರೀತಿ ಗೊತ್ತಾಗಲಿಲ್ಲ ಅಂದರೂ ಕೂಡ ಅವ್ರು ಹೇಳ್ಕೊಡ್ತಾರೆ. ಪ್ರತಿಯೊಂದು ವಿಷಯದಲ್ಲಿ ನಿಂತ್ಕೊಂಡು ನಿಮಗೆ ಸಪೋರ್ಟ್ ಮಾಡ್ತಾರೆ. ನಮ್ಮ ಕನ್ನಡದವರು, ಮತ್ತು ಹಿಂದಿ ಬರಬೇಕಾ, ಇಂಗ್ಲೀಷ್ ಬರಬೇಕಾ, ಏನೂ ಇಲ್ಲ ಫ್ರೆಂಡ್ಸ್, ಕನ್ನಡದಲ್ಲೇ ಇರುತ್ತೆ, ಕನ್ನಡದಲ್ಲಿ ಮಾತ್ರ ಇರುತ್ತೆ. ಆ್ಯಂಡ್ ತುಂಬ ಒಳ್ಳೆ ಕಂಪನಿ, ಜೆನ್ಯೂನ್ ಕಂಪನಿ. ನನಗೆ ಪ್ರೀತಿಯವರು ಈ ಕಂಪ್ನಿನ ಸಜೆಸ್ಟ್ ಮಾಡಿದ್ದು. ಅವ್ರದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಚಾನಲ್ ಇದೆ, ಇವಾಗ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅದು ವರ್ಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂತಲೇ ಅವರು ಒಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಚಾನಲ್ನ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ, ಹೋಗಿ ನೀವು ಒಂದ್ಸತಿ ಚೆಕ್ಔಟ್ ಮಾಡಿ, ಗೊತ್ತಾಗುತ್ತೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ವರ್ಕ್ ಬಗ್ಗೆ. ಆ್ಯಂಡ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ, ನಾಗಲಕ್ಷ್ಮಿ ಮ್ಯಾಮ್ ಮತ್ತು ಪ್ರೀತಿಯವರು. ಸೊ ಪ್ರೀತಿಯವರು ನನಗೆ ಈ ಕಂಪ್ನಿ ಬಗ್ಗೆ ಅವರೇ ಪರಿಚಯ ಆಗಿದ್ದು ನನಗೆ, ಅವರಿಂದನೇ ನಾನು ಈ ಕಂಪ್ನಿಗೆ ಜಾಯ್ನ್ ಆಗಿದ್ದು. ನಂಗೆ ತುಂಬಾ ಖುಷಿ ಇದೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ, ಯಾಕಂದರೆ ನಾನು ಅರ್ನಿಂಗ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕಾಗಿ ಅವರು ಕೂಡ 3 ID ಮಾಡಿಕೊಂಡು ಒಬ್ಬರೇ ಅವರು ಏನದು ವರ್ಕ್ ಮಾಡ್ತಾಯಿದ್ದಾರೆ. ಫುಲ್ ಫ್ಯಾಮಿಲಿಯವರಿಗೆಲ್ಲ ಇನ್ಕಮ್ ಬರ್ತಾಯಿದೆ. ಸೊ ಆ ರೀತಿ ಅವ್ರ ತಂಗಿದಾಗಿರ್ಬೋದು, ಅಥವಾ ಅವ್ರ ಮಮ್ಮಿ ಡ್ಯಾಡಿ ಅವ್ರದ್ದೆಲ್ಲನೂ ID ಕ್ರಿಯೇಟ್ ಮಾಡಿಕೊಂಡು ಅವ್ರು ವರ್ಕ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದಾರೆ. ಯಾಕೆ ಅವರಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ವರ್ಕ್ ಮಾಡ್ತಾಯಿದ್ದಾರೆ ಅನ್ನೋದಾದರೆ, ಕಂಪನಿ ಚೆನ್ನಾಗಿದೆ, ಜೆನ್ಯೂನ್ ಕಂಪ್ನಿ ಇದೆ, ಅವ್ರಿಗೆ ಟ್ರಸ್ಟ್ ಇದೆ, ನಾನು ಮಾಡ್ತೀನಿ ಅನ್ನೋ ಒಂದು ಛಲ ಇದೆ. ಸೊ ಅದಕ್ಕಾಗಿಯೇ ಅವರು 3 ID ಕ್ರಿಯೇಟ್ ಮಾಡಿಕೊಂಡು 3 IDಯಿಂದನೂ ಇನ್ಕಮ್ ತೊಗೋತಾಯಿದ್ದಾರೆ. ನಾನು ರೀಸೆಂಟ್ಲಿ ವಿಡಿಯೋನ ಎಂಡ್ವರೆಗೂ ನೋಡಿ, ಅವರು ಅವರು ಒಂದು ಈ ವರ್ಕಲ್ಲಿ ಒಂದು 3rd IDಯಿಂದ ಬಂದಿರೋ ಇನ್ಕಮ್ಮಿಂದ ಅವರು ಒಂದು ಬೆಳ್ಳಿದು ಚೈನ್ ತೊಗೊಂಡಿದ್ದಾರೆ, ಸಿಲ್ವರ್ ಚೈನ್. ಎಲ್ಲನೂ ನಾನು ಪ್ರತಿಯೊಂದೂ ಹೇಳ್ತಾ ಹೋಗ್ತೀನಿ. ಸೊ ಏನೇನೆಲ್ಲ ಅಚೀವ್ಮೆಂಟ್ ಮಾಡಿದ್ರಂತೆ. ನಾನು ಎಷ್ಟು ಸತಿ ಹೇಳಿದ್ರು ಕಮ್ಮಿನೇ, ಈ ಕಂಪ್ನಿ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ, ಲಾಂಗ್ ಆಗೋಗ್ಬಿಡುತ್ತೆ ವಿಡಿಯೋ. ಅದಕ್ಕೆ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು 10 ಮಿನಿಟ್ಸ್ ಇಂದ 11 ಮಿನಿಟ್ಸಲ್ಲಿ ವಿಡಿಯೋನ ಎಂಡ್ ಮಾಡಬೇಕು ಅಂತೇಳಿ ಇವಾಗ ಮಾಡ್ತಾ ಇರೋದು. ಓಕೆ ಬನ್ನಿ, ಏನೇನೆಲ್ಲ ಅಚೀವ್ಮೆಂಟ್ ಮಾಡಿದರೆ, ಎಷ್ಟು ಅರ್ನಿಂಗ್ ಮಾಡ್ತಾಯಿದ್ರೆ, ಯಾರ್ಯಾರು ಹೊಸದಾಗಿ ಜಾಯ್ನ್ ಆಗಿದ್ದಾರೆ ಅದನ್ನೆಲ್ಲ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಹಂಸ ಅನ್ನೋರು ವಿತಿನ್ 3 ಮಂತ್ಸ್ ಒಳಗಡೆ ಅವರು
HP ಕಂಪ್ನಿಯಿಂದ ಬಂದಿರೋ ಅರ್ನಿಂಗ್ಸಿಂದ ಬೆಳ್ಳಿ ದೀಪಗಳನ್ನ ತೊಗೊಂಡಿದ್ದಾರೆ. ಇಲ್ಲಿ ನೋಡಿ ಮಂಜುಳಾ ಅನ್ನೋರು ಹೊಸದಾಗಿ ಜಾಯ್ನ್ ಆಗಿದ್ದಾರೆ. ಅವ್ರ ಫೇಸ್ನ ನಾನು ಹೈಡ್ ಮಾಡಿದ್ದೀನಿ, ಯಾಕಂದರೆ ಎಲ್ಲರಿಗೂ ಒಂದು ಇದು ಇರೋಂಗಿಲ್ಲಲ್ಲ, ಒಬ್ಬೊಬ್ಬರಿಗೆ ಫೇಸ್ ತೋರ್ಸೋಕ್ಕೆ ಇಷ್ಟ ಇರೋಂಗಿಲ್ಲ. ಸೊ ಅದಕ್ಕೆ ನಾನು ಫೇಸ್ ಮೇಲೆ ಕ್ಲ್ಯಾಪ್ಸ್ ಹೊಡೆಯೋದು ಸಿಂಬಾಲ್ ಇಟ್ಟಿದ್ದೀನಿ. ಯಾಕಂದರೆ ಸುಮ್ಮನೆ ಪಾಪ ಎಲ್ಲರಿಗೂ ಒಂದು ಪರ್ಸ್ನಲ್ ಲೈಫ್ ಅಂತ ಇರುತ್ತೆ, ಎಲ್ಲರಿಗೂ ತೋರಿಸ್ಕೊಳ್ಳೋಕೆ ಇಷ್ಟ ಇರೋಂಗಿಲ್ಲ. ಅದಕ್ಕಾಗಿ ಇವರೆಲ್ಲ ಜಾಯ್ನ್ ಆಗಿರೋ ಎಲ್ಲರಿಗೂ ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ನನ್ನ ವಿಡಿಯೋ ನೋಡ್ಕೊಂಡು ಹೋಗಿ ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ಅವ್ರಿಗೆಲ್ಲ ತುಂಬಾ ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಫ್ಯೂಚರಲ್ಲಿ ಚೆನ್ನಾಗಿ ಅರ್ನ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಪ್ರೀತಿ ಅಂತ ಹೇಳ್ತೀನಿ ನಾನು ಯಾವಾಗಲೂ, ಅವರು ನೋಡಿ ಬೆಳ್ಳಿ ಚೈನ್ನ ಗಿಫ್ಟಾಗಿ ತೊಗೊಂಡಿದ್ದಾರೆ. ಈ ಕಂಪ್ನಿಯಲ್ಲಿ ವರ್ಕ್ ಮಾಡಿ ಅವರು ಬೆಳ್ಳಿ ಚೈನ್ನ ತೊಗೊಂಡಿರುವಂಥದ್ದು. ಆವಾಗಲೇ ಹೇಳಿದ್ನಲ್ಲ ನಾನು, 3 ಐಡಿಯಿಂದ ಇನ್ಕಮ್ ತೊಗೊತಾ ಇದ್ದಾರೆ. ಇದು 3rd ಐಡಿಯಿಂದ ಬಂದಿರುವಂಥ ಅರ್ನಿಂಗ್ಸಿಂದ ಅವರು ಬೆಳ್ಳಿ ಚೈನ್ನ ತೊಗೊಂಡಿರುವಂಥದ್ದು. ಆ್ಯಂಡ್ ಅವ್ರ ಅರ್ನಿಂಗ್ಸಿಂದ ಡೀಟೇಲ್ಸ್ ಎಲ್ಲ ಇಲ್ಲಿ ಹಾಕಿರ್ತೀನಿ. ಯಾಕಂದರೆ ತುಂಬ ಜನಕ್ಕೆ ಫೇಕು ಅಂತ ಹೇಳ್ತೀರಾ, ಬೇರೆ ಬೇರೆ ಕಂಪನಿದು ತಂದು ಇಲ್ಲಿ ಹೇಳ್ತೀರಾ. ಅದಕ್ಕಾಗಿ ನಾನು ಇಲ್ಲಿ ಅವ್ರಿಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಅವ್ರಿಗೆ ಒನ್ ವೀಕಲ್ಲಿ ಅಚೀವ್ಮೆಂಟ್ ಮಾಡಿದವ್ರಿಗೆ ಏನಾದರೂ ಸರ್ಪ್ರೈಸ್ ಗಿಫ್ಟ್ ಕೂಡ ಇದೆ ನಮ್ಮ ಕಂಪ್ನಿಯಿಂದ. ಪ್ರೀತಿ ಅವ್ರಿಗೆ ಅದನ್ನು ಸಿಕ್ಕಿದೆ. ವೀಕ್ಲಿ ಜಾಯ್ನಿಂಗ್ಸ್ ತೊಗೊಂಡು ಅವ್ರಿಗೆ ಫ್ರೀ ಗಿಫ್ಟ್ ಕೂಡ ಬಂದಿದೆ ನಮ್ಮ ಕಂಪ್ನಿ ಕಡೆಯಿಂದ. ಇಷ್ಟೆಲ್ಲ ಒಳ್ಳೆ ಕಂಪನಿ, ಇಷ್ಟು ನಿಮಗೆ ಆಫರ್ಸ್ ಅಚೀವ್ಮೆಂಟ್ಸ್ ಯಾವ ಕಂಪ್ನಿಲೂ ಸಿಗೋಲ್ಲ ಫ್ರೆಂಡ್ಸ್. ಆ್ಯಂಡ್ ಇಷ್ಟು ಕ್ಲಿಯರಾಗಿ ನಾವೆಲ್ಲರೂ ನಮ್ಮ ಕಂಪ್ನಿ ಬಗ್ಗೆ ಹೇಳ್ತಾ ಇದ್ದೀವಿ ಅಂತಂದರೆ ಒಳ್ಳೆ ಕಂಪ್ನಿ ಆಗಿರೋದಕ್ಕೆ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಯಾವುದೋ ಫೇಕು ಫ್ರಾಡ್ ಆಗಿದ್ದರೆ ನಾನು ಸಜೆಸ್ಟ್ ಮಾಡ್ತಾ ಇರಲಿಲ್ಲ. ಆ್ಯಂಡ್ ನಾನು ಇನ್ನೊಂದು ಐಡಿ ಮಾಡ್ಕೊಂಡಿದ್ದೀನಿ. ನಾನು ಇನ್ನೊಂದು ಐಡಿಯಲ್ಲಿ ಅರ್ನಿಂಗ್ಸ್ ಕೂಡ ಇಲ್ಲಿ ನಿಮಗೆ ಶೋ ಮಾಡ್ತಾಯಿದ್ದೀನಿ. 2000 ರೂಪೀಸ್ ಆಗಿದೆ. ಆ್ಯಂಡ್ ನನಗೂ ಕೂಡ ತುಂಬ ಹೆಲ್ಪ್ ಆಗಿದೆ ಈ ಕಂಪನಿ. ನನ್ನಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಅದಕ್ಕೆ ನಾನು ಇಷ್ಟು ಪ್ರತಿಯೊಂದು ವಿಡಿಯೋನು ಮಾಡಿ ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನನ್ನಿಂದ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗಲಿ ಅಂಥೇಳಿ ಅಷ್ಟೇ. ಏನೋ ಫೇಕ್ ಫ್ರಾಡ್ ಆಗಿದ್ದರೆ ನಾನೇ ನಿಮಗೆ ಅದನ್ನು ಕಂಪ್ನಿ ಬಗ್ಗೆ ಹೇಳ್ತಾನೂ ಇರಲಿಲ್ಲ. ಅದಕ್ಕೆ ಪದೇ ಯಾಕೆ ವಿಡಿಯೋ ಮಾಡ್ತೀನಿ ಕಂಪ್ನಿ ಬಗ್ಗೆ ಅಂತಂದರೆ, ಒಳ್ಳೆ ಕಂಪ್ನಿ ಇದೆ, ನನಗೆ ಇದರಿಂದ ಅರ್ನಿಂಗ್ಸ್ ಆಗ್ತಾಯಿದೆ, ನನ್ನಿಂದ ಇನ್ನೊಬ್ರಿಗೂ ಆಗಲಿ, ಹೆಲ್ಪ್ ಆಗಲಿ, ಮನೆಯಲ್ಲೇ ಕೂತ್ಕೊಂಡು ಅರ್ನ್ ಮಾಡೋಕ್ಕೆ, ಹೊರಗೆ ಹೋಗಿ ಜಾಬ್ ಮಾಡೋಕ್ಕಾಗಲ್ಲ ಅನ್ನೋರು ಈ ಕಂಪ್ನಿಯಿಂದ ವರ್ಕ್ ಮಾಡಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇನ್ನೂ ನೀವು ಇಲ್ಲೇ ಯೋಚನೆ ಮಾಡ್ಕೊಂಡು ಕೂತ್ರೆ ಅಲ್ಲೇ ಕೂತಿರ್ಬೇಕಾಗ್ತೈತಿ, ಏನೂ ಮಾಡೋಕ್ಕಾಗಲ್ಲ ಜೀವನದಲ್ಲಿ. ಸೊ ನಿಮ್ಮ ಒಂದು ಆಸೆ ಕನಸುಗಳನ್ನ ಈಡೇರಿಸ್ಕೋಬೇಕು ಅಂದರೆ ಈ ಕಂಪ್ನಿಯಲ್ಲಿ ಜಾಯ್ನ್ ಆಗಿ ಅರ್ನ್ ಮಾಡಿ. ಫೋರ್ಸಬಲ್ ಇಲ್ಲ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಆ್ಯಂಡ್ ಮೀಟಿಂಗ್ ಇರುತ್ತೆ, ಮೀಟಿಂಗ್ ಕೂಡ ಅಟೆಂಡ್ ಮಾಡಬಹುದು ನೀವು. ಕಮ್ಯುನಿಟಿ ಗ್ರೂಪ್ ಲಿಂಕ್ ಹಾಕಿರ್ತೀನಿ, ಜಾಯ್ನ್ ಆಗಿ ಅಲ್ಲಿ ನಿಮಗೆ ಕಾಲ್ ಮಾಡ್ತಾರೆ ಅಥವಾ ನೀವೇ ಕಾಲ್ ಮಾಡಿ ಡೀಟೇಲ್ಸ್ನ ತಿಳ್ಕೊಂಡು ವರ್ಕ್ಗೆ ಜಾಯ್ನ್ ಆಗಬಹುದು. ಡೈಮಂಡ್ ಪೇರ್ ತೊಗೊಂಡ್ರೆ ಡೈಮಂಡಲ್ಲಿ ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು. ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ಕಾಲ್ ಮಾಡಿ ವರ್ಕ್ ಬಗ್ಗೆ ತಿಳ್ಕೊಳ್ಳಿ. 10 to 6 o'clock ಒಳಗಡೆ ಕಾಲಿಂಗ್ ಟೈಮ್ಸ್ ಇರುತ್ತೆ. ನಿಮಗೆ ನೀಡಿದ್ದವ್ರು ಮಾತ್ರ ಕಾಲ್ ಮಾಡಿ. ಆ್ಯಂಡ್ ಈ ಕಂಪನಿನಲ್ಲಿ ಎಷ್ಟೋ ಜನ ಅರ್ನಿಂಗ್ಸ್ ಮಾಡ್ತಾಯಿದ್ದಾರೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಒಬ್ಬರು ಮ್ಯಾಮ್ ಇದ್ದಾರೆ ನೋಡಿ, ಆರತಿ ಧಕ್ಕಡ್ ಅಂಥೇಳಿ. ಇವರು ನವೆಂಬರ್ ಮಂತಲ್ಲಿ 35,000 ರೂಪೀಸ್ನ ಅರ್ನ್ ಮಾಡಿದ್ದಾರೆ. ಜಸ್ಟ್ 1 ಮಂತ್ ಇನ್ಕಮ್ ಇದು. ಯಾವುದೇ ನೀವು ಗೌರ್ಮೆಂಟ್ ಕಂಪನಿ, ಪ್ರೈವೇಟ್ ಕಂಪ್ನಿಗೆ ಹೋದರೂ ಸಹ ನಿಮಗೆ ಇಷ್ಟು ಇನ್ಕಮ್ ಬರೋದಿಲ್ಲ. ಬಟ್ ಈ ಕಂಪ್ನಿನಲ್ಲಿ ಅವರು ಒಂದು ಹೋಪ್ ಇಟ್ಕೊಂಡು ವರ್ಕ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಇದು ಯಾವುದೂ ಫೇಕ್ ಅಲ್ಲ ಫ್ರೆಂಡ್ಸ್. ನಿಮಗೆ ಫೇಕ್ ಅನಿಸಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ಇನ್ನೂ ತುಂಬ ಜನದ್ದು ಇನ್ಕಮ್ ಡೀಟೇಲ್ಸ್ ಇದೆ, ಬಟ್ ನಾನು ಅದನ್ನೆಲ್ಲ ಇಲ್ಲಿ ಶೋ ಮಾಡೋಕ್ಕೆ ಟೈಮ್ ಇಲ್ಲ, ಯಾಕಂದರೆ ವಿಡಿಯೋ ಲಾಂಗ್ ಆಗ್ಬಿಡುತ್ತೆ. ಪದೇ ನೀವು ಕಂಪ್ನಿ ಬಗ್ಗೆ ಯಾಕೆ ಹೇಳ್ತಾ ಇದ್ದೀರಾ ಅನ್ನೋದಾದರೆ, ಹೇಳಿದ್ನಲ್ಲ ನಾನು ಇದರಿಂದ ವರ್ಕ್ ಇನ್ಕಮ್ ತೊಗೋತಾ ಇದ್ದೀನಿ, ಎಲ್ಲರೂ ಅರ್ನ್ ಮಾಡಲಿ ಅಂತ ಹೇಳ್ತಾ ಇರೋದು ಅಷ್ಟೇ. ಮತ್ತು ತುಂಬ ಜನ ಒಳ್ಳೊಳ್ಳೆ ಅವರು ಇಷ್ಟಪಟ್ಟಿದ್ದನ್ನು ಈ ಕಂಪ್ನಿಲೇ ಅರ್ನ್ ಮಾಡಿ ತೊಗೊತಾ ಇದ್ದಾರೆ. ಸೊ ಇನ್ನೂ ಟೈಮ್ ವೇಸ್ಟ್ ಮಾಡ್ತಾ ಕೂತ್ರೆ ಅಲ್ಲೇ ಕೊಡಬೇಕಾಗುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಆ್ಯಂಡ್ ಸೆಮಿನಾರ್ ಇರುತ್ತೆ ನೋಡಿ. ಈ ಸೆಮಿನಾರು ಡಿಸೆಂಬರ್ 26ಗಿದೆ. ಯಾಕಿದೆ ಅಂತಂದರೆ ವರ್ಕ್ ಬಗ್ಗೆ ಮತ್ತು ಬಿಸ್ನೆಸ್ ಬಗ್ಗೆ ಇದನ್ನೆಲ್ಲನೂ ಹೇಳ್ಕೊಡೋಕೆ ಅಂತಲೇ ಈ ಸೆಮಿನಾರ್ನ ಅಟೆಂಡ್ ಮಾಡಿರ್ತಾರೆ. ಗ್ರ್ಯಾಂಡ್ ಫಂಕ್ಷನ್ ಅಂತಲೇ ಹೇಳ್ಬೋದು. 200ರಿಂದ 1,000 ಜನ ಸೇರ್ತಾರೆ ಈ ಫಂಕ್ಷನಲ್ಲಿ. ಸೊ ಅಲ್ಲಿ ಎಲ್ಲನೂ ಬಿಸ್ನೆಸ್ ಬಗ್ಗೆ ಮತ್ತು ನಮ್ಮ ಕಂಪ್ನಿ ಬಗ್ಗೆ ಎಲ್ಲನೂ ಹೇಳ್ಕೊಡ್ತಾರೆ. ಈ ಕಂಪ್ನಿಯಲ್ಲಿ ವರ್ಕ್ ಮಾಡಿ ಎಲ್ಲರೂ ಸ್ವಲ್ಪ ಜನ ಸ್ವಂತ ಶಾಪ್ ಕೂಡ ಹಾಕ್ಕೊಂಡಿದ್ದಾರೆ. ಈ ಕಂಪನಿ ಒಂದು ಒಳ್ಳೆಯ ಆಪರ್ಚುನಿಟಿ ಅಂತಲೇ ಹೇಳ್ಬಹುದು. ಸೊ ಇದು ಎಲ್ಲಿ ನಡೆಯುತ್ತೆ ಅಂದರೆ ಸೆಮಿನಾರು ಮಹಾರಾಷ್ಟ್ರ, ಗುಜರಾತ್, ಒಡಿಸ್ಸಾ, ಉತ್ತರ ಪ್ರದೇಶ್ ಅಲ್ಲೆಲ್ಲ ತುಂಬಾ ಕಂಪ್ನಿ ಬಗ್ಗೆ ತುಂಬ ಒಳ್ಳೆ ರೆಸ್ಪೆಕ್ಟ್ ಇದೆ. ಅಲ್ಲಿ ಈ ಸೆಮಿನಾರ್ನ ಕಂಡಕ್ಟ್ ಮಾಡ್ತಾರೆ. ಸೊ ನಾನಿಲ್ಲಿ ಅದನ್ನು ಶೋ ಮಾಡ್ತಾಯಿದ್ದೆ ನಿಮಗೆ. ಯಾರ್ಯಾರಿಗೆಲ್ಲ ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಬೇಗ ಕಾಲ್ ಮಾಡಿ ಡೀಟೇಲ್ಸ್ನ ತಿಳ್ಕೊಂಡು ವರ್ಕಿಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು.